ನಾನು ಇವನು 4 ವರ್ಷದಿಂದ ಇಷ್ಟಪಟ್ಟಿದ್ದೀನಿ. ನನಗೆ ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ 4 ವರ್ಷ ಇವನು ಇಷ್ಟಪಟ್ಟು ಇನ್ನೊಬ್ಬರು ಮದುವೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಅಮ್ಮಂಗೆ ಅವ್ರ ಅಣ್ಣಂಗೆ ಏನಾರು ಆದರೆ ಅದು ಕಾರಣ ನಮ್ಮ ಮನೆಯವರೇ ಆಗಿರ್ತಾರೆ. ನನಗೇನಾರು ಆದರೆ ಅದು ಕಾರಣ ನಮ್ಮ ಮನೆಯವರೇ. ಇವನಿಗೇನಾರು ಆದರೆ ಅದು ಕಾರಣ ನಮ್ಮ ಮನೆಯವರೇ. ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮ್ಮ ಪಾಡಿಗೆ ನಮಗೆ ಬಿಟ್ವಿ. ಹುಟ್ಟಾಗ ಏನಾದ್ರು ನಾವು ಸಿಗಾಕಂಡ್ರೆ ನಾವಿಬ್ಬರು ಜೀವಂತವಾಗಂತೂ ಸಿಗಲ್ಲ. ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ ನಾನು ಇವನು 4 ವರ್ಷದಿಂದ ಇಷ್ಟಪಟ್ಟಿದ್ದೀನಿ. ಇದು ಇಷ್ಟು ದಿನ ಯಾರಿಗೂ ಗೊತ್ತಿರಲಿಲ್ಲ ನಾನು ಇಷ್ಟಪಟ್ಟಿರೋದು. ನಾವು ಅಮ್ಮಂಗೆ ಅವಾಗ ಗೊತ್ತಾಗಿತ್ತು, ಅಂದರೂ ಇವಾಗ ಗೊತ್ತಿಲ್ಲ ಅಂತ ಹೇಳೈತೆ. ನಾನು ಏಜ್ ಆಗ್ದಲ್ಲೇ ಮದುವೆ ಆಗ್ಬೇಕಂತ ನಾವೇನು ಅಂದ್ಕೊಂಡಿದ್ದಿಲ್ಲ. ಏಜ್ ಆದಮೇಲೆ ಮನೆಯಲ್ಲೆಲ್ಲ ಒಪ್ಪಿಸಿ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದು. ಅದು ಮೊನ್ನೆ ರೀಸೆಂಟಾಗಿ ನಾನು ಇಷ್ಟಪಟ್ಟಿರೋದು ಗೊತ್ತಾಗಿ ನನಗೆ CET NEET ಯಾವುದೂ ಕೋಚಿಂಗ್ ಕೊಡಿಸ್ದಂಗೆ ಮನೆಗೆ ಕರ್ಕೊಂಡೋದ್ರು. ಮನೆಗೆ ಹೋದ್ಮೇಲೆ ಅಲ್ಲಿ ಬೇರೆ ಕಡೆ ಗಂಡು ನೋಡಿದ್ರು. ನನಗೆ ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ 4 ವರ್ಷ ಇವನು ಇಷ್ಟಪಟ್ಟು ಇನ್ನೊಬ್ಬರು ಮದುವೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಅವನಿಗೆ ಫೋನ್ ಮಾಡಿ ಹೇಳಿದೆ, ಈ ಥರ ಐತೆ, ಬಂದು ಕರ್ಕೊಂಡೋಗೋದಂದರೆ ನಾನು ಇರಲ್ಲ, ಗಾಜಿನ ಚೂರ್ನಲ್ಲಿ ನಾನು ಸತ್ತೋಗ್ತೀನಿ ಅಂತ. ಅದಕ್ಕೆ ಅವನು ಎದ್ಕೊಂಡು ಬಂದು ನಾನು ಕರ್ಕೊಂಡೋಗಿದ್ದು. ನಮಗೆ ಯಾರೂ ಸಪೋರ್ಟ್ ಮಾಡಿಲ್ಲ, ಯಾರ ಸಪೋರ್ಟಿಂದನೂ ನಾವು ಹೋಗಿಲ್ಲ. ನಾವಿಬ್ಬರು ಮಾತಾಡ್ಕೊಂಡು ನಾನು ಈ ಥರ ಅಂದಿದ್ದಕ್ಕೆ ಅವ್ನು ಬಂದಿದ್ದು ನನ್ನ ಜೊತೆ. ಇವಾಗ ನಮ್ಮ ಮನೆಯವ್ರು ಬಂದು ಅವರು ಹುಡುಗನ ಅವರಮ್ಮ ಮತ್ತು ಅವ್ರ ಅಣ್ಣನಿಗೆ ಟಾರ್ಚರ್ ಮಾಡ್ತಿದ್ದಾರೆ. ನೀವೇ ಎಲ್ಲ ಕಳಿಸಿದ್ದೀರಾ ಕರೆಸ್ರಿ ಅಂತ. ಅವ್ರಿಗೇನು ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಪಾಪ ಅವ್ರೇನು ಮಾಡ್ತಾರೆ, ಅವ್ರ ಅಮ್ಮಂಗೆ ಹುಷಾರಿಲ್ಲ, ಅವ್ರಂಗೆ BP ಶುಗರ್ ಎಲ್ಲ ಐತೆ, ಮಾನಸಿಕ ಅವ್ರ ಅಮ್ಮಂಗೆ ಅವ್ರ ಅಣ್ಣಂಗೆ ಏನಾರು ಆದರೆ ಅದು ಕಾರಣ ನಮ್ಮ ಮನೆಯವರೇ ಆಗಿರ್ತಾರೆ. ನನಗೇನಾರು ಆದರೆ ಅದು ಕಾರಣ ನಮ್ಮ ಮನೆಯವರೇ. ಇವನಿಗೇನಾರು ಆದರೆ ಅದು ಕಾರಣ ನಮ್ಮ ಮನೆಯವರೇ. ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಡ್ರಿ. ಇದರಲ್ಲಿ ಯಾರೂ ಒತ್ತಾಯ ಮಾಡಿಲ್ಲ ನಮಗೆ ಹೋಗ್ರಿ ಅಂತ. ನಾನೇ ಅವನ್ನ ಕರ್ಕೊಂಬಂದಿರೋದು. ನಮಗೆ ಏಜ್ ಆಗೋ ತನಕ ನಾನು ಬರಲ್ಲ. ಏಜ್ ಆದ್ಮೇಲೆ ಬಂದು ನಾನೇ ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀನಿ. ನಮ್ಮ ಅಪ್ಪಾಜಿ ಡೆತ್ ಆದಾಗಿಂದನೂ ಎಲ್ಲ ನೋಡ್ಕೊಂಡಿರೋದು ನಮ್ಮ ತಾತನೇ. ನಮ್ಮ ತಾತನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟು ದಿನ ಎಲ್ಲ ನೋಡ್ಕೊಂಡಿರೋದು ನಮ್ಮ ತಾತನೇ. ನಮ್ಮ ತಾತನ ಇಷ್ಟದ ಪ್ರಕಾರ ನಾನು ಮದುವೆ ಆಗಬೇಕಾಗಿತ್ತು. ಆದರೆ ಇದೊಂದು ಡಿಸಿಷನ್ ನಾನು ತಗೊಂಡಿದ್ದೀನಿ. ಯಾವ ಡಿಸಿಷನ್ನು ನಾನು ತಗೊಂಡಿಲ್ಲ ನನ್ನ ಲೈಫಲ್ಲಿ. ನಾನು ಎಲ್ಲಿ ಓದಬೇಕಂತ ಎಲ್ಲ ಅವರೇ ಡಿಸೈಡ್ ಮಾಡಿರೋದು. ಅವ್ರು ಹೇಳ್ದಂಗೆ ನಾನು ಓದಿರೋದು. ಇದೊಂದು ವಿಷಯದಲ್ಲಿ ನನ್ನ ಡಿಸಿಷನ್ ತಗೊಂಡಿದ್ದೀನಿ. ಇವಾಗೆಲ್ಲ ಹುಡುಕ್ತಿದ್ದಾರೆ ಅಂತ ಗೊತ್ತಾಗೈತೆ. ಅಕಸ್ಮಾತ್ ಹುಡುಕ್ದಾಗ ಏನಾದ್ರು ನಾವು ಸಿಗಾಕೊಂಡ್ರೆ ನಾವಿಬ್ಬರು ಜೀವಂತವಾಗಂತೂ ಸಿಗಲ್ಲ. ನಾವು ಜೀವಂತವಾಗಿ ಚೆನ್ನಾಗಿ ಎಲ್ಲ ಒಂದು ಕಡೆ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ರಿ ಅಷ್ಟೇ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. 5 ತಿಂಗಳ ಹಿಂದೆನೆ ಅವನಿಗ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಿಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗ್ಲೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮಿಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ. ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನನ್ನ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ನಾನು ಈಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಇವಾಗ ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.